ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ, ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಿಗ್ಗೆನೇ ವ್ಲಾಗನ್ನು ಶುರು ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ 9:30 ಆಗಿದೆ. ನಾನು ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗ್ದಿದೆ. ನಮ್ಮ ಮನೇಲಿ ನಾವೇನು ಗ್ರ್ಯಾಂಡ್ ಆಗಲ್ಲ, ಹಬ್ಬನ ಆಚರಿಸಲ್ಲ, ಸಿಂಪಲ್ ಆಗಿ ಆಚರಿಸೋದು. ಬೆಳಿಗ್ಗೆ ಪೂಜೆ ಮಾಡಿದ್ವಿ. ಪೂಜೆ ಆದ ನಂತರ ಬೇವು ಬೆಲ್ಲ ತಿನ್ನೋದು, ಮಾವಿನ ಹಣ್ಣನ್ನ ತಂದು ಯುಗಾದಿ ಹಬ್ಬಕ್ಕೆ ನೈವೇದ್ಯ ಮಾಡ್ತಾ ಇದ್ವಿ. ಈ ಸಾರಿ ಹಸ್ಬೆಂಡ್ ಹುಷಾರಿರ್ಲಿಲ್ಲ ಅಂತ ಅವರು ಮಾರ್ಕೆಟಿಗೂ ಹೋಗಿರ್ಲಿಲ್ಲ. ಹಾಗಾಗಿ ನಾನು ಮಾವಿನ ಹಣ್ಣನ್ನ ತಂದಿಲ್ಲ. ಈ ಸಾರಿ ಬರೀ ಬೇವು ಬೆಲ್ಲ ತಿಂದಿದ್ದಷ್ಟೇ. ಈ ಯುಗಾದಿ ಹಬ್ಬದ ವಿಶೇಷ ಏನಂದ್ರೆ ನಮ್ಮ ಕಡೆ ಬೇವು ಬೆಲ್ಲ ತಿನ್ನೋದು, ಹಾಗೇನೆ ದೇವ್ರ ಪೂಜೆ, ಏನಾದ್ರೂ ಮನೇಲಿ ಸ್ವೀಟ್ ಮಾಡೋದು ಅಷ್ಟೇನೆ. ತುಂಬಾ ಗ್ರ್ಯಾಂಡ್ ಆಗಲ್ಲ, ಆಚರಿಸೋದಿಲ್ಲ. ಆಚರಿಸೋರು ಆಚರಿಸ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ. ನಮ್ಮ ಮನೇಲಿ ಯಾವಾಗ್ಲೂ ಸಿಂಪಲ್ ಆಗಿ ಹಬ್ಬ ಆಚರಿಸ್ತಾರೆ. ನಮ್ಮ ಅಮ್ಮನ ಮನೇಲೂ ಕೂಡ ಅಷ್ಟೇ ಆಗಿತ್ತು. ತುಂಬಾ ಸಿಂಪಲ್ ಆಗಿ ಇರ್ತಾ ಇತ್ತು ಹಬ್ಬ ಎಲ್ಲಾನು. ಇಲ್ಲಿನೂ ಕೂಡ ಹಾಗೇನೆ. ಬೇವು ಬೆಲ್ಲನ ಯಾಕೆ ತಿಂತೀವಿ ಅಂತ ಹೇಳಿದ್ರೆ, ಈ ಹಬ್ಬದಲ್ಲಿ ಇದು ಹೊಸ ವರ್ಷ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲಾನು ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ತಾರೆ. ಜೀವನದಲ್ಲಿ ಕಷ್ಟ ಸುಖ ಹಾಗೂ ಏನೇ ಬಂದ್ರು ಕೂಡ ಅದನ್ನ ಸಮನಾಗಿ ಸ್ವೀಕರಿಸಬೇಕು ಅಂತ ನಮ್ಮ ಕಡೆ ಎಲ್ಲ ಮಾತಾಡ್ಕೊಳ್ತಾರೆ. ಎಲ್ಲರ ಜೀವನದಲ್ಲೂ ತುಂಬಾ ಸಂತೋಷನೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಕಷ್ಟನೂ ಕೂಡ ಇರುತ್ತೆ. ಎಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸಬೇಕು ಅಂದ್ರೆ ಮಾತ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಕಹಿ ಮತ್ತು ಸಿಹಿಯನ್ನ ಸಮನಾಗಿ ಸ್ವೀಕರಿಸ್ತಾರೆ ಇವತ್ತಿನ ದಿನ. ನಾನು ಯಾವಾಗ್ಲೂ ದೇವ್ರ ಹತ್ರ ಏನ್ ಬೇಡ್ಕೊಳ್ತೀನಿ ಗೊತ್ತಾ? ನನ್ ಕಷ್ಟ ಬಂದಾಗ, ಸುಖ ಬಂದಾಗ್ಲೂ ನಾನು ಹೀಗೆ ಇರ್ತೀನಿ, ಕಷ್ಟ ಬಂದಾಗ್ಲೂ ಹೀಗೆ ಇರ್ತೀನಿ. ನೀವು ನನ್ನನ್ನು ನೋಡ್ತಾ ಇರ್ಬೋದು ಇವಾಗ 3 ತಿಂಗಳಿಂದನೂ ಕೂಡ. ಕಷ್ಟ ಬಂದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನಂದ್ರೆ ನಾನು ದೇವ್ರ ಹತ್ರ ಯಾವಾಗ್ಲೂ ಕೇಳ್ತೀನಿ, ದೇವ್ರೆ ನೀನ್ ನನಗೆ ಕಷ್ಟ ಕೊಟ್ಟಿದ್ಯಾ, ಆದ್ರೆ ಇದನ್ನ ನನಗೆ ಎದುರಿಸುವಂತ ಶಕ್ತಿನ ಕೊಡು, ಜೊತೆಯಲ್ಲಿ ಇದನ್ನೆಲ್ಲ ನಾನು ನಿಭಾಯಿಸುವಂತ ಶಕ್ತಿನ ನನ್ನಲ್ಲಿ ಕೊಡು ಅಂತ ಯಾವತ್ತೂ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲಾನು ಇರುತ್ತೆ. ಇದನ್ನೆಲ್ಲ ಸಮನಾಗಿ ನಾವು ಸ್ವೀಕರಿಸ್ತಾ ಹೋದಾಗ್ಲೇ ನಮ್ಗೆ ಆ ಜೀವನದ ಬೆಲೆ ಗೊತ್ತಾಗೋದು ಅಂತ ನಾನು ಅನ್ಕೊಂಡಿದ್ದೀನಿ. ಏನೇ ಇರ್ಲಿ, ದೇವ್ರು ಎಲ್ಲರ ಜೀವನದಲ್ಲೂ ನಗುನೇ ಜಾಸ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಅಂದ್ಕೊಂಡಿದ್ದೆಲ್ಲ ಈ ವರ್ಷ ನೆರವೇರ್ಲಿ, ಹಾಗೇನೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ದೇವ್ರು ಕೊಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೇನೆ ನಾನು ನಿನ್ನೆ ಮನೆ ಕ್ಲೀನಿಂಗ್ ಮಾಡಿದ್ದೆ. ಯಾರೋ ಹೇಳ್ತಾ ಇದ್ರು ಶುಕ್ರವಾರ ಮನೆ ಕ್ಲೀನಿಂಗ್ ಮಾಡಬಾರ್ದು ಅಂತ. ನಮ್ಮ ಮನೇಲೂ ಹೇಳ್ತಾನೆ ಇರ್ತಾರೆ. ಇನ್ನೊಬ್ರು ಕಮೆಂಟ್ ಹಾಕಿದ್ರು, ನಿಮ್ಗೆ ನಿಮ್ಮ ಮನೇಲಿ ಹೇಳ್ಕೊಟ್ಟಿಲ್ವಾ ಅಂತ. ನಮಗೂ ಗೊತ್ತು, ನಮ್ ಕಡೆ ಯಾವಾಗ್ಲೂ ಹೇಳ್ತಾರೆ ಶುಕ್ರವಾರ ಮಂಗಳವಾರ ಮನೆ ಕ್ಲೀನ್ ಮಾಡಬಾರ್ದು ಅಂತ. ಈ ಸಾರಿ ಮತ್ತೆ ದಿನ ಇರ್ಲಿಲ್ಲ, ಯಾಕೆಂತಂದ್ರೆ ಇವತ್ತೇ ಹಬ್ಬ ಆಗಿರೋದ್ರಿಂದ ನಾನು ನಿನ್ನೆ ಸ್ವಲ್ಪ ಅನಿವಾರ್ಯ ಆಗಿತ್ತು. ಮೇಲಿನ ಮೇಲೆ ನಾನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ದೇವ್ರ ರೂಮನ್ನ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದ್ದೀನಿ. ಏನು ಮಾಡೋದಕ್ಕಾಗಲ್ಲ, ಎಲ್ಲಾನು ನಾವು ಅವತ್ತಿನ ದಿನ ಮಾಡ್ಲೇಬಾರ್ದು ಅಂತಂದ್ರೆ ನನ್ಗಿವತ್ತು ಅಯ್ಯೋ ದೇವ್ರೆ, ನಾನು ಯಾವಾಗ್ಲೂ ಮನೆ ಕ್ಲೀನ್ ಮಾಡ್ತಾ ಇದ್ದೆ, ಇವತ್ತಿನ ದಿನ ನನ್ಗೆ ಮನೆ ಕ್ಲೀನ್ ಮಾಡೋದಕ್ಕಾಗಿಲ್ಲ ಈ ಸಾರಿ ಹಬ್ಬದಲ್ಲಿ ಅಂತ ನನಗೂ ಕೂಡ ಫೀಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಕ್ಲೀನ್ ಮಾಡಿದ್ದೀನಿ ಅಷ್ಟೇನೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ಕೂಡ. ನಾನು ಇವಾಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು. ಕಿಚನ್ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಏನಾದರೂ ಸ್ವೀಟ್ ಮಾಡಬೇಕು, ಹೋಳಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ತೆಂಗಿನಕಾಯಿ ಒಬ್ಬಟ್ಟು ಯಾವತ್ತಾದ್ರೂ ಒಮ್ಮೆ ನನಗೆ ಟೈಮ್ ಸಿಕ್ಕಿದಾಗ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ತೆಂಗಿನಕಾಯಿ ಒಬ್ಬಟ್ಟನ್ನ. ಆದ್ರೆ ಇವತ್ತು ನನ್ಗೆ ಟೈಮ್ ಇಲ್ಲ. ಯಾವ್ದು ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು ಅದೇ ಸ್ವೀಟನ್ನು ನಾನು ಇವತ್ತು ಮಾಡ್ಕೊಳ್ತೀನಿ. ತುಂಬಾ ಟಯರ್ಡ್ ಆಗಿದ್ದೀನಿ ನೋಡಿ, ನನ್ನ ಕಣ್ಣೆಲ್ಲ ಹೇಗಾಗ್ಬಿಟ್ಟಿದೆ ಅನ್ನೋದನ್ನು. ಹಾಗೇನೆ ನೀವೆಲ್ಲರೂ ಹೇಗೆ ಯುಗಾದಿ ಹಬ್ಬನ ಆಚರಿಸಿದ್ದೀರಾ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ನಮ್ಮನೇಲಿ ತುಂಬಾ ಸಿಂಪಲ್ ಆಗಿ ಆಚರಿಸೋದು ನಾನು ಆಲ್ರೆಡಿ ಹೇಳಿದ್ದೀನಿ. ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ದೀರಾ ಅಂತ ನನಗೂ ಕಾಮೆಂಟ್ ಅಲ್ಲಿ ತಿಳಿಸಿ. ಎಲ್ರು ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡಿ ಅಂತ ಹೇಳಿದ್ರು. ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡ್ತೀನಿ ಒಮ್ಮೆ. ಇವತ್ತು ನನಗೆ ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡುವಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಬೇಗ ಕೆಲಸಗಳನ್ನೆಲ್ಲ ಮುಗಿಸಿದ್ದೆ. ನಮ್ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮನೆ ಕೆಲಸ, ಸ್ನಾನ ಪೂಜೆ, ನಾನು ದೇವ್ರ ರೂಮು ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು, ಎಲ್ಲ ಕೆಲಸ ಅಂತ ಟೈಮ್ ಸಾಕಾಗಿರ್ಲಿಲ್ಲ. ಹಾಗಾಗಿ ನಾನು ಮತ್ತೆ ಅಲ್ಲಿ ಸ್ಯಾರಿ ಹಾಕೋದಕ್ಕೋದ್ರೆ ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋಗೋಸ್ಕರ ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡಿಲ್ಲ. ಆದಷ್ಟು ಬೇಗ ನಿಮ್ಗೆ ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡ್ತೀನಿ ಒಮ್ಮೆ. ತುಂಬಾ ಜನ ಕೇಳ್ತಾ ಇರ್ತಾರೆ ಒಮ್ಮೆ ನಿಮ್ಮನ್ನ ಸ್ಯಾರಿ ನೋಡ್ಬೇಕು ಅಂತ. ಆದಷ್ಟು ಬೇಗ ಸೀರೆ ಹಾಕೊಂಡು ನಾನು ವ್ಲಾಗ್ ಮಾಡ್ತೀನಿ. ಯಾರನ್ನು ಬೇಜಾರಾಗಬೇಡಿ. ನೀವೆಲ್ಲರೂ ಹಬ್ಬನ ಹೇಗೆ ಆಚರಿಸಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ರೈಸ್ ಮಾಡೋದಕ್ಕೆ ಇಟ್ಟಿದ್ದಾಯ್ತು. ನಾನು ಏನ್ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಅಂತ ನಿಮ್ಗೂ ತೋರಿಸ್ತೀನಿ. ಹೆಸರು ಕಾಳನ್ನ ಮೊಳಕೆ ತರಿಸಿಟ್ಟಿದೆ, ಅದ್ರದ್ದು ಇವತ್ತು ಸಾಂಬಾರ್ ಮಾಡೋದು ತೋರಿಸ್ತೀನಿ. ಇವಾಗ ಹೇಗೆ ಮೊಳಕೆ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ.
ಇವಾಗ ಪಕ್ಕದಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಹಾಗೇನೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಇನ್ನು ಬಟ್ಟೆ ವಾಶ್ ಆಗಿಲ್ಲ, ಅಡುಗೆ ಕೆಲಸಗಳನ್ನ ಮುಗಿಸ್ಬಿಟ್ಟು ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗೋಣ ಅಂತ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗಲೇ ಬಟ್ಟೆ ವಾಶ್ ಮಾಡೋದಕ್ಕೆ ಹೋದ್ರೆ ಅಡುಗೆ ಕೆಲಸ ಬೇಗ ಮುಗಿಯಲ್ಲ, ಹಾಗಾಗಿ ಅಡುಗೆ ಕೆಲಸಗಳನ್ನ ಇವತ್ತು ಬೇಗ ಮುಗಿಸೋಣ ಅಂತ, ಜೊತೆಗೆ ವ್ಲಾಗು ಕೂಡ ಆಗುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಹಾಗೆ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಸಾಗುತ್ತೆ ಅನ್ನೋದನ್ನು ಕೂಡ. ಈ ಮೊಳಕೆ ಸಾಂಬಾರ್ಗೆ ನಾನು ಮಸಾಲೆ ಹುರಿಯೋದಕ್ಕೆ ಬಂದಿದ್ದೀನಿ. ಇವೆಲ್ಲನೂ ಹುರಿದ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು, ಮೊಳಕೆ ಕಾಳು ಸಾಂಬಾರು. ಅದಕ್ಕೋಸ್ಕರ ನಾನು ಇವಾಗ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆನಲ್ಲಿ. ಹಾಗೇನೆ ಇವಾಗ ಸ್ವಲ್ಪ ಧನಿಯಾ ಬೀಜ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮೊಳಕೆ ಕಾಳಿನ ಸಾಂಬಾರು. ನೋಡಿ ಎಷ್ಟು ಬೇಗ ಮಸಾಲೆ ಹುರಿದಾಯ್ತು ಅಂತ. ಇವಾಗ ಸ್ವಲ್ಪ ನಾನು ಟರ್ಮರಿಕ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಬೇಗ ಮಸಾಲೆ ರುಬ್ಬೋದಕ್ಕೆ ಹಾಕ್ತೀನಿ. ಅದಾದ ನಂತರ ಮೊಳಕೆ ಕಾಳನ್ನು ಬೇಯೋದಕ್ಕೆ ಇಡ್ತೀನಿ. ನಮ್ಮನೇಲಿ ಎಲ್ಲಾನು ಅಡುಗೆ ಪಾತ್ರೆನಲ್ಲೇ ಆಗೋದ್ರಿಂದ ನನಗೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಕುಕ್ಕರಲ್ಲಿ ಇಟ್ಟರೆ ಬೇಗನೆ ಆಗುತ್ತೆ, ಪಾತ್ರೆನಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಡುಗೆ ಮಾಡುವಾಗ. ಪಚ್ಚೆಸರು ಮೊಳಕೆ ಸಾಂಬಾರು ಇವಾಗ ರೆಡಿ ಆಗಿದೆ, ನೀವು ನೋಡ್ತಾ ಇರಬಹುದು. ನಮ್ಮನೇಲಿ ಪಾತ್ರೆನಲ್ಲೇ ಅಡುಗೆ ಮಾಡೋದ್ರಿಂದ ಪಾತ್ರೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ, ಗಲೀಜಾಗ್ಬಿಡುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಳ್ಬಹುದು. ಇಲ್ಲಿ ಕುಕ್ಕರ್ ಊಟ ಮಾಡಲ್ಲ, ಹಾಗಾಗಿ ನಾನು ಪಾತ್ರೆನಲ್ಲೇ ಅಡುಗೆ ಮಾಡೋದು. ನೋಡಿದ್ರಲ್ವಾ, ಮೊಳಕೆ ಸಾಂಬಾರು ರೆಡಿ ಆಗಿದೆ. ಅನ್ನ, ಗಂಜಿ ಹಾಗೆ ಮೊಳಕೆ ಸಾಂಬಾರು ರೆಡಿಯಾಗಿದೆ. ನಾನು ಇವಾಗ ಏನಾದರೂ ಒಂದು ಸ್ವೀಟ್ ಮಾಡಬೇಕು, ಹಾಗೇನೆ ಮಜ್ಜಿಗೆ ಕೂಡ ಕಡಿಬೇಕು. ಮಜ್ಜಿಗೆ ಹಾಗೇನೆ ಇದೆ. ಗಂಟೆ 11 ಆಗಿಬಿಟ್ಟಿದೆ, ಇನ್ನು ಬಟ್ಟೆ ವಾಶ್ ಕೂಡ ಆಗಿಲ್ಲ, ವಿಡಿಯೋ ಕೂಡ ಎಡಿಟಿಂಗ್ ಆಗಬೇಕು. ಹಾಗೇನೆ ಬಂದಿರೋ ಕಮೆಂಟ್ಸಿಗೂ ಕೂಡ ನಾನು ರಿಪ್ಲೈ ಹಾಕಿಲ್ಲ. ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕು. ನಾನು ಇವತ್ತು ಬೇಗ ಸ್ವೀಟ್ ಮಾಡೋದಂದರೆ ಶಾವಿಗೆ ಪಾಯಸನೇ. ನಿಮಗೆ ಯಾವುದೇ ರೀತಿಯಾದಂಥ ಇವತ್ತು ವ್ಲಾಗನ್ನು ಮಾಡಿಲ್ಲ, ನಾನು ರೆಸಿಪಿಗಳನ್ನೆಲ್ಲ ವಿಡಿಯೋ ಮಾಡಿಲ್ಲ. ನಾನು ಏನೇನು ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ನನಗೆ ಸ್ವಲ್ಪ ಕೆಲಸಗಳೆಲ್ಲ ಇಲ್ಲದೆ ಇದ್ದಾವಾಗ ನಿಮಗೆ ತೆಂಗಿನಕಾಯಿ ಹೋಳಿಗೆ ಮಾಡಿ ತೋರಿಸ್ತೀನಿ. ಇವತ್ತು ಮಾಡಬೇಕಾಗಿತ್ತು, ಜಾಸ್ತಿ ಟೈಮ್ ಇಲ್ಲ, ಹಾಗಾಗಿ ನಾನು ಇವಾಗ ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ. ಯಾಕೆ ಟೈಮ್ ಇಲ್ಲ ಅಂತ ನೀವು ಕೇಳ್ಬೋದು. ಯಾಕೆಂತಂದರೆ ನನಗೆ ಯೂಟ್ಯೂಬ್ ಕೆಲಸನೂ ಇರೋದ್ರಿಂದ ನಾನಿವಾಗ ಬೇಗ ಶಾವಿಗೆ ಪಾಯಸನ ರೆಡಿ ಮಾಡ್ಕೊಳ್ತೀನಿ. ಶಾವಿಗೆ ಪಾಯಸನೂ ರೆಡಿ ಆಗ್ತಾ ಇದೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಶಾವಿಗೆ ಪಾಯಸ ಕೂಡ ರೆಡಿ ಆಗುತ್ತೆ. ತೋರಿಸ್ತೀನಿ ಇವಾಗ ನಿಮ್ಗೊಮ್ಮೆ. ನೋಡಿದ್ರಲ್ವಾ ಎಷ್ಟು ಬೇಗ ಶಾವಿಗೆ ಪಾಯಸನೂ ರೆಡಿ ಆಯಿತು ಅಂತ. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕೋದು 2 ಇದೆ. ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಲನ್ನು ಹಾಕಿದ್ದೀನಿ ಇದಕ್ಕೆ. ಬಿಸಿ ಆರಿದ್ಮೇಲೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಪಾಯಸ. ಹಾಗೇನೆ ನಾನು ಇವಾಗ ಹುರಿದಿಟ್ಕೊಂಡಂತ ಗೋಡಂಬಿ ದ್ರಾಕ್ಷಿನೂ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪಾಯಸ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಏನೇನು ಮಾಡಿದ್ದೀನಿ ಇವತ್ತು ಹಬ್ಬಕ್ಕೆ ಅಂತ ಅಷ್ಟೇನೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆಯಿಂದ ಓಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಡೈಲಿ ಹೇಳೋದಕ್ಕೆ 6 o'clock ಆಗ್ತಾ ಇತ್ತು, ಇವತ್ತು 5:30ಗೆ ಎದ್ದಿದ್ದೆ.
ಅಲ್ಲಿಂದ ಇಲ್ಲಿವರೆಗೂ 1 ನಿಮಿಷನೂ ಕುತ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಯಾಕೆಂತಂದ್ರೆ ಮನೆ ಕೆಲಸ, ಯೂಟ್ಯೂಬ್ ಕೆಲಸ, ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ನನ್ನ ಕಣ್ಗಳೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇರಬಹುದು. ಇನ್ನ ಬಟ್ಟೆ ಕೂಡ ಹ್ಯಾಂಡ್ ವಾಶ್ ಆಗ್ಬೇಕಿದೆ. ಇನ್ನೊಮ್ಮೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೇನೇನು ಅನ್ಕೊಂಡಿದ್ದೀರೋ ಈ ವರ್ಷ ಎಲ್ಲಾನು ನಿಮ್ಗೆ ಆಸೆಗಳನ್ನೆಲ್ಲ ಈಡೇರ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನಂತೂ ತುಂಬಾ ಸಿಂಪಲ್ ಆಗಿ ಹಬ್ಬನ ಆಚರಿಸ್ತೀನಿ. ಇಷ್ಟೇನೆ ನಾನು ಆಚರಿಸಿದ್ದು. ನಾನು ಏನೇನು ಮಾಡಿದೆ ಅಂತ ಇವತ್ತಿನ ವ್ಲಾಗಲ್ಲಿ ಹಾಕಿದ್ದೀನಿ ಅಷ್ಟೇನೆ. ಇದೊಂದು ಸಿಂಪಲ್ ವ್ಲಾಗು. ನೀವೆಲ್ಲರೂ ಹೇಗೆ ಹಬ್ಬನ ಆಚರಿಸ್ತೀರಾ, ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತೀರಾ ಅಂತ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ನಾನು ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಧ್ಯಾಹ್ನ ಕೂಡ ಒಂದು ವ್ಲಾಗ್ ಮಾಡೋ ಪ್ಲಾನ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.